ಅಖಿಲ ಕರ್ನಾಟಕ ಕೊರಚ ಮಹಾಸಂಘದಿಂದ ನಾನು ಅಧ್ಯಕ್ಷರಾಗಿ ಇವತ್ತು ನಮ್ಮ ಸಮಾಜದವರು ಒಟ್ಟಿಗೆ ಸೇರಿ ಕೊರಚ ಸಮಾಜದಿಂದ ಮನವಿ ಕೊಟ್ಟಿದ್ದೀವಿ. ನಮ್ಮನ್ನ ಕೊರಚರು ಬಹಳಷ್ಟು ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ, ನಮ್ಮನ್ನ ಪರಿಗಣಿಸಬೇಕು ಅನ್ನೋದು ನಮಗೆ ಒಂದು ಉದ್ದೇಶ. ಎರಡನೇದು ಕೊರಚ ಅಂತ ಹೇಳ್ತಾರೆ. ನಾವು ಕೊರಚ ಅಲ್ಲ, ಕೊರಚರೇ ಬೇರೆ, ಕೊರಮರೇ ಬೇರೆ. ಅವರ ಸ್ಥಿತಿಗತಿ ನಮ್ಮ ಸ್ಥಿತಿಗತಿ ಬಗ್ಗೆ ನಾವು ನಾಗಮೋಹನ್ ದಾಸ್ ಅವರಿಗೆ ವರದಿ ಕೊಟ್ಟಿದ್ದೀವಿ. ಇವತ್ತು ನಾವು ಅಲೆಮಾರಿಯಲ್ಲಿ ನಮ್ಮನ್ನು ಉಳಿಸಿ, ನಾವು ಅಲೆಮಾರಿ ಕೊರಚ ಜನಾಂಗ ಆಗಿರೋದ್ರಿಂದ ಅಲೆಮಾರಿಯಲ್ಲೇ ಉಳಿಸಿ ಅಂತ ಹೇಳ್ಬಿಟ್ಟು ನಾವು ನಾಗಮೋಹನ್ ದಾಸ್ ಅವರಿಗೆ ನಾವು ವರದಿ ಮನವಿ ಮಾಡಿಕೊಂಡಿದ್ದೀವಿ. ಆ ಮನವಿ ಪ್ರಕಾರ ಇವತ್ತು ನಮ್ಮ ಕೊರಚ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಂಬಿ ಈ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಆದ್ರೆ ದಯವಿಟ್ಟು ಸರ್ಕಾರದವರು ಸಹ ಅವರಿಗೆ ಹೆಚ್ಚಿನ ಸಹಕಾರ ಕೊಡಬೇಕು. ಇನ್ನು ಟೈಮ್ ಬೇಕು ಇದಕ್ಕೆ. ಸಾಮಾನ್ಯವಾಗಿ ಎಲ್ಲರಿಂದಲೂ ಮನವಿ ಪಡಿಬೇಕಂದ್ರೆ ಸಮಯ ಬೇಕು. 2 ತಿಂಗಳ ಸಮಯ ಆಗಲ್ಲ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಒಂದು ಅವ್ರಿಗೆ ಹೆಚ್ಚಿನ ಸಮಯ ಕೊಟ್ಟು ಮತ್ತು ಅವ್ರ ಹಣಕಾಸಿನ ಹೆಚ್ಚಿನ ಸಹಾಯ ಕೊಟ್ಟು ಈ ಒಂದು ಇದನ್ನು ಮುಂದುವರಿಸಿ ಇನ್ನೂ ವ್ಯವಸ್ಥಿತವಾಗಿ ಈ ಒಂದು ವರದಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಚ್ ಎನ್ ರಾಮಚಂದ್ರಪ್ಪ ಅಂತ ಅಖಿಲ ಕರ್ನಾಟಕ ಕೊರಚ ಮಹಾಸಂಘದ ಅಧ್ಯಕ್ಷರು.